ಬೆಂಗಳೂರಿನಲ್ಲಿ ವಿಪರೀತವಾಗಿ ನಗರೀಕರಣದ ಕಾರಣಕ್ಕೆ ಈಗಾಗಲೇ ಅಂತರ್ಜಲ ಮಟ್ಟ ಅನ್ನೋದು ಕಂಪ್ಲೀಟಾಗಿ ಕುಸಿದು ಹೋಗಿದೆ. ನೀರು ಸಿಗದೇ ಇರೋದಕ್ಕೆ ಇದು ಮೇಜರ್ ರೀಸನ್. ಸೊ ಬೋರ್ವೆಲ್ ನಂಬಿಕೊಂಡವರಿಗೆ ಪರದಾಟ ಶುರುವಾಗಿದೆ. ನಗರದಲ್ಲಿ ಬಿಸಿಲಿನ ಜಳ ಬತ್ತಿದ ಬೋರ್ವೆಲ್ ಜನರನ್ನ ಹೈರಾಣಾಗಿಸ್ತಾ ಇದೆ. ರೀಸನ್ ಏನು ಅಂತ ಹೇಳಿದ್ರೆ ವಿಪರೀತ ನಗರೀಕರಣ, ಆಮೇಲೆ ಅಂತರ್ಜಲ ಮಟ್ಟ ಅನ್ನೋದು ಕುಸಿದು ಹೋಗಿದೆ. ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ? ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದು ಎಷ್ಟು ಬಿಲ್ಡಿಂಗ್ನಲ್ಲಿ ಫಾಲೋ ಆಗ್ತಾ ಇದೆ. ಸೊ ಬೋರ್ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ ನೀರು. ಇದರಿಂದ ಜನರಿಗೆ ಟ್ಯಾಂಕರ್ಗಳ ಮೊರೆ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ. ಬಟ್ ಇಲ್ಲಿ GBA ಮತ್ತು BWSSB ಅವರ ಮೈಗಳ್ಳತನ ಕೂಡ ಕಾಣಿಸ್ತಾ ಇದೆ. ಅವರು ಪ್ರತಿ ಬೋರು, ಈಗ ಒಂದೊಂದು ವಾರ್ಡ್ನಲ್ಲಿ ಎಷ್ಟು ಬೋರ್ ಹಾಕ್ಸಿರ್ತಾರೆ ಅನ್ನೋದು ಅವ್ರ ಹತ್ರ ಒಂದು ರೆಕಾರ್ಡ್ ಅಂತೂ ಇರುತ್ತೆ. ಯಾಕಂದರೆ ಪರ್ಮಿಷನ್ ಬೋರ್ ಕೊರಿಸೋದಕ್ಕೆ ಅವರೇ ಕೊಟ್ಟಿರ್ತಾರೆ. ಅದರ ಸ್ಥಿತಿಗತಿಗಳು ಹೇಗಿದೆ, ಕೆಲಸ ಮಾಡ್ತಾ ಇದೆಯಾ ಇಲ್ವಾ, ಯಾವ ಡೀಪ್ ಲೆವೆಲಿಗೆ ಹೋಗಿದೆ, ಎಷ್ಟು ಅಡಿ ಆಳಕ್ಕೆ ನೀರು ಕುಸಿದಿದೆ, ಇದೆಲ್ಲವನ್ನು ಕೂಡ ಟ್ರಾನ್ಸ್ಪರೆಂಟಾಗಿ ಮಾನಿಟರ್ ಮಾಡೋ ಕೆಲಸ ಆಗಿಲ್ಲ. ಏನಕ್ಕೆ ಅನ್ನೋದು ಪ್ರಶ್ನೆ. KP ಅಗ್ರಹಾರದಲ್ಲಿ 14-15 ಮೇನ್ ರೋಡಲ್ಲಿ ಬೆಳಗ್ಗೆ ನೀರು ಬಿಡುವಾಗ 1 ಅವರ್ ಬಿಡ್ತಾರೆ. ಟೈಮಿಂಗ್ಸ್ ಇಲ್ಲ. ರಾತ್ರಿ 12 ಗಂಟೆಗೆ 1 ಗಂಟೆಗೆ ಬಿಡ್ತಾರೆ. ಇವಾಗ 1 ವಾರದಿಂದ ಏನೋ 6 ಗಂಟೆಗಿಂದ ಒಂದು ರೋಡು, 14th ರೋಡು, 15th ರೋಡು 9 ಕಾಲಕ್ಕೆ 10 ಗಂಟೆಗೆ ಬಿಡ್ತಾ ಇದ್ದಾರೆ. ನಾವು ಕೇಳಿದ್ರೆ ಟೈಮಿಂಗ್ಸ್ ಇಲ್ಲ, ಅಲ್ಲಿ ಮೋಟ್ರು ನೀರು ಎತ್ತಾ ಇಲ್ಲ, ಪಂಪು ರಿಪೇರ್ ಆಗಿದೆಯಾ, ಹಾಗಾಗಿದೆ ಅಂತಾರೆ ಅವರು. ನಾವು ಅಷ್ಟೇ ಕೇಳೋದು, ನಾವು ಬಿಟ್ಟರೆ ಸರಿಯಾಗಿ ಬಿಡಬೇಕು, ಇಲ್ಲಾಂದರೆ ಇಷ್ಟೊತ್ತು ಬರುತ್ತಮ್ಮ ಅಂತ. ಅವು ಆಯಾ ಬೋರ್ವೆಲ್ ಒಂದು 15-20 ಇರುತ್ತೆ. ಅದರಲ್ಲಿ ಆಲ್ಮೋಸ್ಟ್ ಒಂದು ಎಲ್ಲ ಡ್ರೈ ಆಗಿಬಿಟ್ಟಿದೆ. ಒಂದು 4-5 ಇರ್ಬೋದು ಅಷ್ಟೇ ರನ್ನಿಂಗು. ಅದು ಬೇಸಿಗೆ ಕಾಲದಲ್ಲಿ ಹಂಗೆ, ಬೇರೆ ಟೈಮಲ್ಲಿ ಸರಿಗೆ ಬರುತ್ತೆ. ಆದರೆ ಈಗ ಕಾವೇರಿ ನೀರು ಕರೆಕ್ಟಾಗಿ ಬಿಟ್ಟರೆ ತೊಂದರೆ ಇಲ್ಲ. ಒಂದು ಕಡೆ ಕರೆಕ್ಟಾಗಿ ಬಿಡ್ತಾರೆ, ಇನ್ನೊಂದು ಕಡೆ ಹಿಂಗೆ ಆ ಥರ. ಕುಡಿಯೋ ನೀರು ಬಿಡ್ತಾರಲ್ಲ ಚಂದ್ರು ಅಂತ ಅವ್ರು ಏನು ಮಾಡ್ತಾರೆ, ಕಾಸು ಕೊಡೋ ಜಾಗದಲ್ಲಿ ಎಲ್ಲ ನೀರು ಬಿಟ್ಬಿಡ್ತಾರೆ. ಲಾಸ್ಟಿಗೆ ನಮಗೆ ಬಂದು ನೀರಿಲ್ಲ ಅಂತ ತೋರಿಸ್ತಾರೆ. ಅಲ್ಲಿ ಹೋದರೆ ನೋಡಿ ನೀರೇ ಇಲ್ಲ, ನಾನು ಏನು ಮಾಡೋದು? 1 ಅವರ್ ಬಿಟ್ಟರೆ ಜಾಸ್ತಿ. ಹಿಂಗೆ ಮಾಡ್ತಾರೆ. ಹೆಂಗೆ ಸರ್ ಹೇಳಿ? ಈ ಬೋರ್ ನೀರು ಇಲ್ಲ, ಏನಿಲ್ಲ. 1 ಅವರ್ ಬಿಟ್ಟರೆ ಹಿಂಗೆ ಫುಲ್ ಹೋಗ್ಬಿಟ್ಟಿದೆ, ಏನಿಲ್ಲ. ನಗರದ ಹಲವು ಏರಿಯಾಗಳಲ್ಲಿ ಈಗ ನೀರಿನ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ನಾನೀಗ KP ಅಗ್ರಹಾರದಲ್ಲಿದ್ದೀನಿ. ಇಲ್ಲಿ ಸುಮಾರು 15ರಿಂದ 20 ಬೋರ್ವೆಲ್ಗಳಿದ್ವು. ಆ ಬೋರ್ವೆಲ್ ಎಲ್ಲ ಕೂಡ ಬತ್ತು ಹೋಗ್ತಾ ಇದ್ದಾವೆ. ಅದರಿಂದಾಗಿ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ KP ಅಗ್ರಹಾರದ ಜನ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಈಗೇನು ಬೋರ್ವೆಲ್ಗಳಿದ್ದಾವೆ ಅವು ಬತ್ತು ಹೋಗ್ತಿದ್ದಾವೆ. ಇರುವಂಥ ಬೋರ್ವೆಲ್ಗಳು ಎಲ್ಲವೂ ಕೂಡ ಬತ್ತು ಹೋಗ್ತಿದ್ದಾವೆ. ಕೆಲವು ಬೋರ್ವೆಲ್ಗಳಲ್ಲಿ ಸುಮಾರು 20% ಅಷ್ಟೇ ನೀರು ಬರುತ್ತೆ. ಅಂದರೆ ಒಂದು 20 ನಿಮಿಷ ನೀರು ಬಂದರೆ ಹೆಚ್ಚು ಅಂತ ಈ ಬೋರ್ವೆಲ್ ಏನು ನೋಡ್ತಿದ್ದೀವಿ. ಇದು ನೀರು ಬರ್ತಾ ಇತ್ತು, ಆದರೆ ಈಗ ಅದರ ಟೈಮ್ ಕೂಡ ಕಡಿಮೆ ಆಗಿದೆ. ಒಂದು 20 ನಿಮಿಷ ಬಂದರೆ ಹೆಚ್ಚು ಅನ್ನುವಂಥ ಪರಿಸ್ಥಿತಿ ಬೋರ್ವೆಲ್ಗಾಗಿರುವಂಥದ್ದು. ಸುಮಾರು 15ರಿಂದ 20 ಬೋರ್ವೆಲ್ಗಳಿದ್ದಾವೆ ಈ ಏರಿಯಾದಲ್ಲಿ. ಅವೆಲ್ಲ ಬೋರ್ವೆಲ್ಗಳ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿ ಆಗಿದೆ ಅನ್ನುವಂಥದ್ದು. ಕೆಲವು ಬೋರ್ವೆಲ್ಗಳು ಹಲವು ತಿಂಗಳುಗಳಿಂದ ರಿಪೇರಿ ಆಗಿದೆ. ಅದನ್ನು ಸರಿಪಡಿಸುವಂಥ ಕೆಲಸವನ್ನು BWSSB ಮಾಡದೇ ಇರುವಂಥದ್ದು ಈ ಸಮಸ್ಯೆ ಹೆಚ್ಚಾಗೋದಕ್ಕೆ ಕಾರಣ. ಯಾಕಂದರೆ ಬೇಸಿಗೆ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರುತ್ತೆ. ಆ ಸಮಸ್ಯೆ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಸರಿಪಡಿಸುವಂಥದ್ದು ಯಾವುದೂ ಕೂಡ ಮಾಡದೇ ಇರುವಂಥದ್ದು ಈ ರೀತಿಯಾಗಿ ಬೋರ್ವೆಲ್ಗಳು ಹಾಳಾಗೋದಕ್ಕೆ ಕಾರಣ ಆಗ್ತಾ ಇದೆ. ಸುಮಾರು 15ರಿಂದ 20 ಬೋರ್ವೆಲ್ಗಳು ಹಾಳಾಗಿರುವಂಥದ್ದು. ಪ್ರತಿ ಬಾರಿ ಬೇಸಿಗೆ ಸಂದರ್ಭದಲ್ಲಿ ಬೋರ್ವೆಲ್ಗಳು ಬತ್ತು ಹೋಗ್ತವೆ. ಅವುಗಳನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದು ಯಾವುದೂ ಕೂಡ ಮಾಡದೇ ಇರುವಂಥದ್ದು ಈ ಸಮಸ್ಯೆಗೆ ಕಾರಣ ಆಗ್ತಾ ಇರುವಂಥದ್ದು. ಈ ಏರಿಯಾದಲ್ಲಿ ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ಕಾವೇರಿ ನೀರು ಬಿಡ್ತಾರೆ, ಆದರೆ ಅದು ಕೇವಲ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಅಂದರೆ ಟೈಮಿಂಗ್ಸೇ ಇಲ್ಲ. ಯಾವ ಟೈಮಿಂಗ್ಸ್ಗಳಲ್ಲಿ ಬೇಕಾದರೂ ನೀರು ಬಿಡ್ತಾರೆ, ಎಷ್ಟೊತ್ತಿಗೆ ಬೇಕಾದರೂ ಅವರು ನಿಲ್ಲಿಸ್ಬೋದು. ಈ ಥರದ ಪರಿಸ್ಥಿತಿ ಇದೆ. ನೀರಿಗಾಗಿ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ, ಪರದಾಡ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಜನ ಮಾಡ್ತಾ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಮಹದೇಶ್ ಆನೇಕರ್, ಪಬ್ಲಿಕ್ TV ಬೆಂಗಳೂರು.